ತಮಗೆಲ್ಲ ತಿಳಿದಿರುವಂತೆ 2025 ಕಳೆದು 2026 ವರ್ಷ ನಾವು ವರ್ಷದ ಒಂದು ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ತಾವೆಲ್ಲರೂ ಈ ಒಂದು ಸಭಾಭವನಕ್ಕೆ ಆಗಮಿಸಿದ್ರಿ. ಒಳ್ಳೆಯದು, ಒಳ್ಳೆಯ ಸಂಭ್ರಮ, ಒಳ್ಳೆಯ ಈ ಮಾರ್ಗದಿಂದ ಎತ್ತರ ಮಟ್ಟಕ್ಕೆ ಕರೆದುಕೊಂಡು ಹೋಗುವಂತ ಸಾಮರ್ಥ್ಯವನ್ನ ನೀವು ನಂಬಿರುವಂತಹ ಗುರುಗಳು ದೇವರು ಕರುಣಿಸಲಿ ಕೊಡಲಿ ಎಂದು ನಾನು ಮೊದಲಿಗೆ ಹಾರೈಸ್ತಾ ಇದ್ದೇನೆ. ಈಗ ಸಮಾಜದಲ್ಲಿ ನಾವು ಗೌರವಯುತವಾದ ಬಾಳಬೇಕಾದ್ರೆ, ನಮ್ಮ ತಂದೆ ತಾಯಿ ಗೌರವ ಸಿಗಬೇಕಾದ್ರೆ, ನಮ್ಮ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕಾದ್ರೆ ನಾವು ವಿದ್ಯಾ ದೇವತೆಯ ಆಶೀರ್ವಾದವನ್ನು ಪಡ್ಕೋಬಹುದು. ಆದ್ರೆ ತಂದೆ ತಾಯಿಗೆ 20-25 ವರ್ಷ ನಂತರ ಬೆಳೆ ಅಂದ್ರೆ ನೀವು ವಿದ್ಯೆಯನ್ನ ಪಡ್ಕೊಂಡು ಒಳ್ಳೆಯ ಹುದ್ದೆಯನ್ನ ಸೇರಿ ಹಿಂದೆ ತಂದೆ ತಾಯಿ ತಿರುಗಿ ನೋಡಿದಾಗ ಅವರಿಗೆ ಫಸಲು ಬೆಳೆ ಬಂದಂತೆ ಎಂತೆಂತೋ ಆಸೆ ಕಂಡಿರ್ತಾರೆ. ತಾಯಿ ಒಂದು ಆಸೆ ಕಂಡಿರ್ತಾರೆ, ತಂದೆಯವರ ಆಸೆ ಕಂಡಿರ್ತಾರೆ. ನನ್ನ ಮಗಳು ನನ್ನ ಬಂದ ಪರಿಸ್ಥಿತಿ ಮಗಳಿಗೆ ಬರಬಾರದು, ಮಗನಿಗೆ ಬರಬಾರದು. ನಾನು ಬಯಸಿಕೊಂಡು ಶೋಷಣೆಗೆ ಒಳಗಾಗಿ ಕಾರ್ಯವನ್ನು ಮಾಡ್ತಾ ಇದ್ದಿಲ್ಲ, ನನ್ನ ಮಕ್ಕಳು ಶೋಷಣೆಗೆ ಒಳಗಾಗಬಾರದು ಅಂತ ಹೇಳಿ
ನಿಮಗೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ನಾವು ಇನ್ನೇನು ಸಾಧನೆ ಮಾಡೋದು ಬೇಡ. ಒಳ್ಳೆಯ ವಿದ್ಯಾರ್ಥಿನಿಯನ್ನು ಪಡ್ಕೊಂಡು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಅವರಿಗೆ ಸಮಾಜ ನಿಯಮಗಳು ಸಿಗೋದಕ್ಕೆ ತಂದೆ ತಾಯಿ ಕೂಡ ಗೌರವ ಸಿಗಬೇಕು. ಒಬ್ಬ ಡಿ ಸಿ ಎಲ್ಲ ನಮಸ್ಕಾರ ಮಾಡ್ತೀವಿ ನಾವು. ಬಹಳ ನೋವು ಅನಿಸ್ತದೆ ನನಗೆ. ಯಾಕಂದ್ರೆ ಈ ಹೊಸ ಆಚರಣೆ ಸಂದರ್ಭದಲ್ಲಿ ನಾವು ಈ 2025 ಕಳೆದಿ ಆ 2025 ಕಹಿ ಘಟನೆಗಳು, ಕಹಿ ನೆನಪುಗಳು, ಆ ನಂತರ ನಾವು ಮಾಡಿರ್ತಕ್ಕಂಥ ಲೋಪದೋಷಗಳು ಅವು ಎಲ್ಲವನ್ನ ಅರಿತು ಈ ಹೊಸ ವರ್ಷದಲ್ಲಿ ನಾವು ಕಾಣಲಿಕ್ಕಿದ್ದೀವಿ. ಆ ಹೊಸದನ್ನ ಕಲಿಬೇಕು. ನಾವು ಮನೆಯನ್ನು ಬಿಡುವಾಗ ಆ ಪ್ರಶ್ನೆ ಪತ್ರಿಕೆಯಲ್ಲಿನ ಕ್ವಶನ್ 65% ಬರ್ತದೆ ಅಂತ ಹೇಳಿ ನಮ್ಮ ಕಡೆ 20 ಮಾರ್ಕ್ಸ್ ಅದಾವ. ನೀವೇನು 90, 80, 100 ಮಾಡಬಹುದು. ಈ ಪ್ರಶ್ನೆ ಪತ್ರಿಕೆ ಪ್ರಕಾರ 80ಕ್ಕೆ 80 ಮಾರ್ಕ್ಸ್ ತಗೋಬಹುದು. ನಾವು 20 ಕೊಟ್ಟುಕೊಂಡು 100 ಆಯ್ತು. ಅದಕ್ಕೆ ಒಳ್ಳೆ ಗುರಿ ಇಟ್ಕೊಂಡು ಏಕಾಗ್ರತೆಯಿಂದ ಕ್ಲಾಸ್ ನಡ್ಕೊಂಡು ಏಕಾಗ್ರತೆಯಿಂದ ಮನೆಯಲ್ಲಿ ಓದುವಾಗ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಒಂದು ಪೆನ್, ಪುಸ್ತಕ, ನೀರಿನ ಬಾಟಲ್ ಆಗಲಿ ಏನ್ ಬೇಕು ಅದನ್ನೆಲ್ಲ ಇಟ್ಕೊಂಡು